ನಮಸ್ಕಾರ ಸ್ನೇಹಿತರೆ. ಆಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಹೇಳ್ರಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದ್ದು? ಬಡವರು ಹಾಗೆ ಮಧ್ಯಮ ವರ್ಗದವರು ಅಥವಾ ಬಡವರು ಹಾಗೆ ಶ್ರೀಮಂತರ ನಡುವೆ ಒಂದು ಅಲ್ಪ ಪ್ರಮಾಣದಲ್ಲಾದರೂ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆಗಳಾಗಿರ್ಬೋದು, ಯುವ ನಿಧಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗಳಾಗಿರ್ಬೋದು. ಇಂಥದ್ದು ಒಟ್ಟಾರೆಯಾಗಿ ಒಂದು 5 ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಯಾಕೆಂದ್ರೆ ಆರ್ಥಿಕ ಅಸಮಾನತೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೋಸ್ಕರ. ಆದ್ರೆ ನಿಜವಾಗ್ಲೂ ಆರ್ಥಿಕ ಅಸಮಾನತೆ ಅನ್ನೋದು ಕಡಿಮೆ ಆಯ್ತಾ? ಈ ಒಂದು ಸ್ಕೀಮ್ ತಂದಿದ್ದು ತುಂಬಾ ಒಳ್ಳೇದಾಯ್ತಾ? ಬಟ್ ಯಾರಿಗೆ ರೀಚ್ ಆಗ್ಬೇಕಿತ್ತು ಅದು ರೀಚ್ ಆಗ್ತಾ ಇಲ್ಲ. ಯಾರಿಗೆ ಸೇರ್ಬೇಕಾಗಿತ್ತು ಅವರಿಗೆ ಸರಿಯಾಗಿ ಸೇರ್ತಿಲ್ಲ. ಬಿಕಾಸ್ ಎಲ್ಲರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಚುಲಿ ಅವ್ರು ಏನ್ ಮಾಡ್ಬೇಕಿತ್ತು, ಒಂದಷ್ಟು BPL ಕಾರ್ಡ್ದಾರರಿಗೋ ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ ಆಯ್ತಾ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ BPL ಕಾರ್ಡನ್ನ ಹೊಂದಿರ್ತಾರೆ ಅಥವಾ ಎಷ್ಟು ಜನ ಅಂತ್ಯೋದಯ ಕಾರ್ಡನ್ನ ಹೊಂದಿರ್ತಾರೆ. ಇಂಥವರಿಗೆಲ್ಲಾನು ಕೂಡ ಆ ಒಂದು ಯೋಜನೆಗಳು ಸರಿಯಾಗಿ ತಲುಪಬೇಕು. ಹಾಗೆ ಆ ಯೋಜನೆಗಳು ಎಲ್ಲರೂ ಕೂಡ ಸರಿಯಾಗಿ ಬಳಸ್ಕೊಳ್ಳಿ, ಅಂದ್ರೆ ಬಡವರ್ಗದವ್ರು ಏನಿರ್ತಾರೆ ಸರಿಯಾಗಿ ಬಳಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಯೋಜನೆಗಳಿಗೆ ಅನುಗುಣವಾಗಿ ಒಂದಷ್ಟು ಸ್ಮಾರ್ಟ್ ಕಾರ್ಡ್ಗಳ ವ್ಯವಸ್ಥೆ ಏನಾದರೂ ಮಾಡಬಹುದಿತ್ತು. ನೋಡಿ, ಇಲ್ಲಿ ಆರ್ಥಿಕ ಅಸಮಾನತೆಯನ್ನ ಸರಿದೂಗಿಸ್ಬೇಕು ಅಂತಾನೆ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಅಂದಮೇಲೆ ಈ ಒಂದು ಯೋಜನೆಗಳೇನಿದೆ APL ಕಾರ್ಡ್ದಾರರಿಗೆ ಅಥವಾ ಶ್ರೀಮಂತ ವರ್ಗಕ್ಕೆ ಸಿಗಬಾರ್ದು. ಆದ್ರೆ ಏನಾಗ್ತಾ ಇದೆ, ಇದರಲ್ಲಿ ಏನು ಅಕೌಂಟಿಗೆ ಹಣ ಜಮಾ ಆಗೋದ್ರಲ್ಲಿ ಒಂದಷ್ಟು BPL ಕಾರ್ಡ್ ಯಾರಿದ್ದಾರೆ ಅವ್ರಿಗೆ ಕೊಡುವಂತಹ ವ್ಯವಸ್ಥೆ ಏನೋ ಆಯ್ತು. ಆದ್ರೆ ಎಲೆಕ್ಟ್ರಿಸಿಟಿ, ಶಕ್ತಿ ಯೋಜನೆ ಇಂಥದ್ದನ್ನ ಎಲ್ಲರೂ ಬಳಸ್ಕೊತಿದ್ದಾರೆ. ಇದರಿಂದ ಏನಾಗತ್ತೆ, ಬಡವರಿಗೂ ಸರಿಯಾಗಿ ನೀವು ಹೇಳಿದ್ರಲ್ಲ ಏನು ಆರ್ಥಿಕ ಅಸಮಾನತೆಯನ್ನ ಸರಿದೂಗಿಸೋಕೆ ಸ್ವಲ್ಪ ಪ್ರಮಾಣದಲ್ಲಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಇದು ಸಹಾಯ ಆಗತ್ತೆ ಅಂತ. ಅದು ಆಗಲ್ಲ ಆಕ್ಚುಲಿ. ಮತ್ತು ಅದೇ ವ್ಯವಸ್ಥೆಗೆ ಹೋಗ್ತಾರೆ ಆಯ್ತಾ. ಲೈಕ್ ಏನು ಬಡವರು ಅಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋತಾರೆ. ಅದನ್ನ ಒಟ್ಟಿನಲ್ಲಿ ಎಲ್ಲರೂ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು ಯಾರಿಗೆ ತಲುಪಬೇಕು ಅವರಿಗೆ ಸರಿಯಾಗಿ ತಲುಪೋದಿಲ್ಲ ಅಂತ ನನಗನ್ಸಿದ್ದು. ಅಂಡ್ ಅವ್ರಿಗೆ ಏನು ನಿಜವಾಗ್ಲೂ ಬಡವರು ಇರ್ತಾರೆ ಅವ್ರಿಗೆ ಸರಿಯಾಗಿ ಈ ಯೋಜನೆಗಳು ತಲುಪಬೇಕು. ಹಾಗೆ ಯಾರು APL ಕಾರ್ಡನ್ನ ಹೊಂದಿರ್ತಾರೆ, ಆಮೇಲೆ ಯಾರು ಶ್ರೀಮಂತ ವರ್ಗದಲ್ಲಿರ್ತಾರೆ ಅಂಥವ್ರಿಗೆ ಇಂಥ ಯೋಜನೆಗಳು ಸಿಗಬಾರ್ದು ಅಂತ ನನ್ನ ಅನಿಸಿಕೆ. ಈ ತರ ಮಾಡಿದಾಗ ಒಂದಷ್ಟು ಆರ್ಥಿಕ ಅಸಮಾನತೆಯನ್ನ ಸರಿದೂಗಿಸ್ಬೋದು. ಎಷ್ಟು ಜನ ಹೇಳ್ಬೋದು, ಇವಾಗ BPL ಕಾರ್ಡ್ದಾರರು ಯಾರಿರ್ತಾರೆ ಅಂದ್ರೆ 16 ಎಕರೆ ಇಟ್ಕೊಂಡ್ರು ಕೂಡ BPL ಕಾರ್ಡನ್ನ ಹೊಂದಿರೋರು ಇದ್ದಾರೆ. ಅದನ್ನ ತೆಗೆಯುವಂತಹ ಕೆಲಸ ಕೂಡ ಆಗ್ಬೇಕು. ಇದ್ರ ವಿಚಾರವಾಗಿ ಮುಂದಿನ ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಅಲ್ಲಿವರೆಗೂ ಬಾಯ್.